ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ನಾನಿಲ್ಲಿ ಸೂಪರ್ ಆಗಿದ್ದೀನಿ. ನೀವು ಕೂಡ ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಂದಿನಂತೆ ಇವತ್ತು ಕೂಡ ನನ್ನ ಡೇ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 5:30ಗೆ 2 ಗ್ಲಾಸ್ ನೀರಿಂದ. ಈ ನೀರು ತುಂಬಾ ತಣ್ಣಕ್ಕೂ ಅಲ್ಲ, ತುಂಬಾ ಬಿಸಿನೂ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ತುಂಬಾನೇ ಒಳ್ಳೆಯದು. ಅನಂತರ 30 to 40 ಮಿನಿಟ್ಸ್ ನನ್ನ ಡೈಲಿ ಎಕ್ಸಸೈಸ್ ಅನ್ನ ಮಾಡ್ತೀನಿ. ಪ್ರತಿದಿನ ಯಾವುದಾದ್ರೂ ಸರಿ ಒಂದು ಡಿಟಾಕ್ಸ್ ಟೀಯನ್ನ ಕುಡಿಯೋದು ಅಭ್ಯಾಸ ಮಾಡ್ಕೋಬೇಕು. ಈ ಡಿಟಾಕ್ಸ್ ಟೀ ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಲಿ, ಟಾಕ್ಸಿನ್ಸ್ ಆಗಲಿ ಹೊರ ಹಾಕಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಹಾಗೆ ಇವತ್ತು ಒಂದು ಹೆಲ್ತಿ ಜ್ಯೂಸ್, ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು, ಇದರಿಂದ ಶುರು ಮಾಡೋಣ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳಬೇಕು ಅಂತ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ನಮ್ಮ ವಿಡಿಯೋ ಏನಿದೆ ಇದು ವೆಯ್ಟ್ ಲಾಸ್ ವಿಡಿಯೋ ಅನ್ನೋದಕ್ಕಿಂತ ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ತಿಳಿಸುವಂಥ ಪ್ರಯತ್ನ ನನ್ನ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಬರೀ ದಪ್ಪ ಇರೋರು ಸಣ್ಣ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಾತ್ರ ಅಲ್ಲ, ಆದರೆ ಹೆಲ್ತಿ ಲೈಫ್ ಸ್ಟೈಲನ್ನು ನಾವು ಹೇಗೆ ಜೀವಿಸ್ಬೋದು, ಹೇಗೆ ನಾವು ರೂಢಿಸ್ಕೋಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಪ್ರತಿದಿನ ನಾವು ಕಾಫಿ, ಟೀ ಬದಲಿಗೆ ಈ ಥರ ಹಣ್ಣುಗಳು, ತರಕಾರಿಗಳನ್ನು ಬಳಸ್ಕೊಂಡು ಒಂದು ಹೆಲ್ತಿ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೆಯದು. ನೀವೊಂದ್ಸಲ ಟ್ರೈ ಮಾಡಿ. ನಮ್ಮ ಬಾಡಿ ತುಂಬ ಲೈಟ್ ವೆಯ್ಟ್ ಅನ್ಸುತ್ತೆ, ಹೆವಿ ಅನ್ಸೋದಿಲ್ಲ, ತುಂಬ ಹಗುರವಾಗಿರುತ್ತೆ. ಸೊ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ. ಈ ಥರ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿ ಬೆನಿಫಿಟ್ಸ್ ಜಾಸ್ತಿನೇ ಇದೆ. ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ, ಹೇರ್ಸ್ಗೂ ಒಳ್ಳೆಯದು, ಹಾಗೆ ನಮ್ಮ ಬಾಡಿಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ತೆಗೆದುಹಾಕತ್ತೆ. ಆಮೇಲೆ ಪ್ರತಿದಿನ ಕಾಫಿ, ಟೀ ಕುಡಿಯೋದ್ರಿಂದ ಹೆಚ್ಚಾಗಿ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಕಾಣಿಸುತ್ತೆ, ಬದಲಿಗೆ ಬೇರೆ ಏನೂ ಇಲ್ಲ. ಕಾಫಿ ಟೀಯಿಂದ ಬರೀ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಹೊರತು ಬೇರೆ ಇನ್ನೇನು ಸಿಗೋದಿಲ್ಲ ಆ ಕಾಫಿ ಟೀಯಿಂದ. ಕಾಫಿ ಮಾಡಬೇಕು ಅಂದರೆ ಅದಕ್ಕೆ ಕಾಫಿ ಪುಡಿ, ಟೀ ಪುಡಿ ಬೇಕು, ಸಕ್ಕರೆ ಬೇಕು, ಹಾಲು ಬೇಕು. ಸೊ ಅದಕ್ಕೆ ಹೆಚ್ಚು ಖರ್ಚಾಗತ್ತೆ ಹೊರತು ಈ ಥರ ನಾವು ಹೆಲ್ತಿಯಾಗಿ ಹಣ್ಣುಗಳ ಜ್ಯೂಸ್ ಆಗಲಿ ಇಲ್ಲ ತರಕಾರಿಗಳ ಜ್ಯೂಸ್ ಆಗಲಿ ಕುಡಿಯೋದ್ರಿಂದ ಇನ್ನೂ ಖರ್ಚು ಕಮ್ಮಿ, ಹಾಗೆಯೇ ಹೆಲ್ತಿ ಬೆನಿಫಿಟ್ಸ್ ಜಾಸ್ತಿ. ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ಉಪ್ಪು, ಖಾರ, ಎಣ್ಣೆ, ಮಸಾಲೆ ಐಟಮ್ಗಳೆಲ್ಲ ಹಾಕೊಂಡು ತಿನ್ನೋ ಬದಲಿಗೆ ನೀವು ಬ್ರೇಕ್ಫಾಸ್ಟ್ಗೆ ಈ ಥರ ಜ್ಯೂಸ್ಗಳನ್ನು ಒಂದ್ಸಲ ಟ್ರೈ ಮಾಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಹಾಗೆ ನಮ್ಮ ಬಾಡಿಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕೂಡ ತೆಗೆದುಹಾಕುತ್ತೆ. ಫ್ರೆಂಡ್ಸ್, ಕೆಲವರು ಕಮೆಂಟ್ ಮಾಡಿದ್ದೀರಾ ನಮಗೆ ವೆಯ್ಟ್ ಲಾಸ್ ರೆಸಿಪೀಸ್ ಹೆಚ್ಚಾಗಿ ತೋರಿಸ್ಬೇಡಿ, ಬೋರಿಂಗ್ ಆಗುತ್ತೆ ಅಂತ ಹೇಳಿದ್ದೀರಾ. ಸೊ ನಿಮಗೆಲ್ಲ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಬೇಜಾರು ಮಾಡ್ಕೋಬೇಡಿ, ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಲೇಡೀಸ್ಗೆ ಏಜ್ ಆಗ್ತಾ ಇದ್ದಂಗೆ, ಅಂದರೆ 35+, 40+ ಈ ಥರ ನಾವು ರೀಚ್ ಆಗ್ತಿದ್ದಂಗೆ ನಮ್ಮ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ, ಕ್ಯಾಲ್ಶಿಯಂ ಬಾಡಿಯಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದಕ್ಕಿಂತ ಒಂದು ಪ್ರಾಬ್ಲಮ್ಸ್ ರಿಲೇಟೆಡ್ ಆಗಿ ಬರುತ್ತೆ. BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಈ ಥರ ಪ್ರಾಬ್ಲಮ್ಸ್ ಹೆಚ್ಚಾಗಿ ಲೇಡೀಸಲ್ಲಿ ಕಾಣಿಸುತ್ತೆ. ಈ ಥರ ಪ್ರಾಬ್ಲಮ್ಸ್ ಇಲ್ಲದೆ ಇರೋರು ಇದ್ದಾರೆ ಅಂತ ನಾವು ಹುಡ್ಕೋದು ಬಹಳನೇ ಕಷ್ಟ. ಸೊ ಈ ಥರ ಪ್ರಾಬ್ಲಮ್ಸ್ ಇರೋರು ಇದ್ದೇ ಇರ್ತಾರೆ. ಲೇಡೀಸ್ಗೆ ಅಂತಲ್ಲ, ಈ ನಡುವೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಈ ಥರ ಪ್ರಾಬ್ಲಮ್ಸ್ ಕಾಣಿಸ್ತಾ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾವು ಫಾಲೋ ಮಾಡುವಂಥ ಲೈಫ್ ಸ್ಟೈಲ್. ಏಜ್ ನಮಗೆ ಕಮ್ಮಿ ಇದ್ದಾಗ ನಾವು ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ನಮಗೆ. ಏಜ್ ಆಗ್ತಾ ಇದ್ದಂಗೆ ಆ ರೀತಿ ಆಗೋದಿಲ್ಲ. ಸೊ ನಾವು ತಿನ್ನುವಂಥ ಫುಡ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಹೆಲ್ತಿನೋ ಅದನ್ನು ತಿಳ್ಕೊಂಡು ನಾವು ನಮ್ಮ ಫುಡ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ನಾವು ಹೆಲ್ತಿಯಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಸಹ ಹೆಲ್ತಿಯಾಗಿ ಇಡ್ಬೋದು. ಒಂದು ದಿನಕ್ಕೆ ಮಾತ್ರೆಗಳು 4-5 ತಗೊಳ್ಳೋ ಬದಲಿಗೆ ಆ ಮಾತ್ರೆಗಳಿಗೆ ಹಾಕುವಂಥ ದುಡ್ಡನ್ನು ನಾವು ಹಣ್ಣುಗಳ ಮೇಲೆ, ತರಕಾರಿಗಳ ಮೇಲೆ, ಹಾಗೆ ಯಾವ ಫುಡ್ ಐಟಮ್ಸ್ ಒಳ್ಳೆಯದು ಅಂತ ತಿಳ್ಕೊಂಡು ಆ ಥರನ ತಗೊಂಡು ನೀವು ಫುಡ್ಡನ್ನು ಚೇಂಜ್ ಮಾಡ್ಕೊಳ್ಳಿ. ಮಾತ್ರೆಗಳ ಮೇಲೆ ಹಾಕೋ ದುಡ್ಡನ್ನು ಫುಡ್ ಐಟಮ್ಸ್ ಮೇಲೆ ಹಾಕಿ ನೀವು ಒಳ್ಳೆ ಆರೋಗ್ಯವಾಗಿರುವಂಥ ಫುಡ್ಡನ್ನು ತಿನ್ನಿ. ನಾವು ಯಾವಾಗಲೂ ಮನೆಯಲ್ಲಿ ಅಲ್ಲಿ ನೋವು ಇಲ್ಲಿ ನೋವು ಅಂತ ನರಳಿಕೊಂಡು ಮಾತ್ರೆಗಳು ತಿನ್ಕೊಂಡಿದ್ರೆ ನಮ್ಮ ಸುತ್ತಮುತ್ತಲು ಇರುವಂಥವ್ರು, ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್
ಅವರು ಕೂಡ ಪ್ರತಿದಿನ ನಮ್ಮನ್ನ ನೋಡ್ತಾ ಇರ್ತಾರೆ, ಏನಮ್ಮ ಯಾವಾಗಲೂ ನಿಂದು ಇದ್ದಿದ್ದೇನಾ ಅಂತಾರೆ. ಸೊ ಅವ್ರಿಗೆಲ್ಲ, ನಮ್ಮ ಸುತ್ತಮುತ್ತಲು ಇರೋರಿಗೆಲ್ಲ ನೋವು ಕೊಡೋ ಬದಲಿಗೆ ನಾವು ಹೆಲ್ತಿಯಾಗಿದ್ದರೆ, ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ನಾವು ಚೆನ್ನಾಗಿ ನೋಡ್ಕೋಬೋದು ಅಲ್ವಾ. ಹಾಗೆ ಏನಿಲ್ಲ, ಬರೀ ಹೆಲ್ತಿ ಫುಡ್ ಹ್ಯಾಬಿಟ್ಸನ್ನು ಕಲ್ತ್ಕೊಬಿಟ್ರೆ ತುಂಬಾ ಒಳ್ಳೆಯದು. ನಾವು ಕಲ್ತ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನಾವು ಅದೇ ಥರ ಹೇಳ್ಕೊಡ್ಬೋದು. ನಮ್ಮ ಮಕ್ಕಳು ಇವಾಗ ಚಿಕ್ಕವರಾಗಿರ್ತಾರೆ, ಅವ್ರಿಗೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವರು ದೊಡ್ಡವರಾಗ್ತಾ ಅದೇ ಹ್ಯಾಬಿಟನ್ನು ಕಲ್ಟಿವೇಟ್ ಮಾಡ್ಕೊತಾರೆ. ಫ್ರೆಂಡ್ಸ್, ನಮ್ಮ ಕೈಲಿ 100% ಅಷ್ಟು ಪೂರ್ತಿ ನಾವು ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪನೇ ಬದಲಾವಣೆ ಮಾಡ್ಕೊಳ್ತಾ ಬರೋಣ. ಫ್ರೆಂಡ್ಸ್, ಎಲ್ಲದಕ್ಕಿಂತ ಮೊದಲು ನಾವು ಹೋಟೆಲ್ಸ್ನಲ್ಲಿ, ರೆಸ್ಟೋರೆಂಟ್ಸ್ನಲ್ಲಿ ತಿನ್ನುವಂಥ ಫುಡ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಹೋಟೆಲ್ಸ್ನಲ್ಲಿ ಫುಡ್ ಐಟಮ್ಸ್ ಚೆನ್ನಾಗಿ ಕಾಣೋದಕ್ಕೆ ಎಣ್ಣೆ ಜಾಸ್ತಿ ಹಾಕಿರ್ತಾರೆ, ಕಲರನ್ನು ಉಪಯೋಗಿಸಿರ್ತಾರೆ, ಮಸಾಲೆ ಐಟಮ್ಸ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ಥರ ಹೋಟೆಲ್ ಫುಡ್ ಆಗಲಿ, ಜಂಕ್ ಫುಡ್ ಆಗಲಿ, ಸ್ಟ್ರೀಟ್ನಲ್ಲಿ ಸಿಗುವಂಥ ಫುಡ್ಡನ್ನು ಒಂದು 50% ಆದರೂ ಅವಾಯ್ಡ್ ಮಾಡಿ ನೋಡಿ. ನಾವು ಅದರಲ್ಲೇ ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿಬಿಟ್ಟಿರ್ತೀವಿ, ತುಂಬ ಹೆಲ್ತಿಯಾಗಿರ್ತೀವಿ. ಹಾಗಂತ ಹೋಟೆಲ್ನಲ್ಲಿ ತಿನ್ನಲೇಬಾರ್ದು ಅಂತಲ್ಲ, ಅಪರೂಪಕ್ಕೆ ಯಾವಾಗಲಾದ್ರು ಒನ್ಸ್ ಇನ್ ಅ ವೈಲ್ ತಿಂದರೆ ಏನೂ ತಪ್ಪಿಲ್ಲ. ಕಲ್ಲಂಗಡಿ ಹಣ್ಣಿಗೆ ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡರ್, ನಿಂಬೆಹಣ್ಣು ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ 1 ಗ್ಲಾಸ್ ಅಷ್ಟು ಕುಡ್ದಿದ್ದೀನಿ. ಇವಾಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಹೆಸರುಬೇಳೆ ಹಾಗೂ ಓಟ್ಸನ್ನು ಬಳಸ್ಕೊಂಡು ದೋಸೆಯನ್ನು ಮಾಡ್ತಾ ಇದ್ದೀನಿ. 1 ಕಪ್ ಅಷ್ಟು ಹೆಸರುಬೇಳೆ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಹಾಗೆಯೇ ಅರ್ಧ ಕಪ್ ಅಷ್ಟು ರೋಲ್ಡ್ ಓಟ್ಸ್, ಅದು ಕೂಡ ನೆನೆಸಿಟ್ಟಿದ್ದೀನಿ. ಇವಾಗ ಎರಡನ್ನು ನೀರು ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 2-3 ಎಸ್ಲಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ ಹಾಕಿ ನುಣ್ಣಕ್ಕೆ ರುಬ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಉಪಯೋಗಿಸಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಹೆಸರುಬೇಳೆ ಹಾಗೂ ಓಟ್ಸ್ ದೋಸೆ ಮಿಶ್ರಣ ತಯಾರಿಯಾಗಿದೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಅಥವಾ ತುಪ್ಪ ಅಥವಾ ಬೆಣ್ಣೆಯನ್ನು ಬಳಸ್ಕೋಬೋದು. ನಾವು ಪ್ರತಿದಿನ ಯೂಸ್ ಮಾಡುವಂಥ ಆಯಿಲ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಬಳಸ್ತೀನಿ. ಸುಮಾರು 1 ರಿಂದ 1.5 ಸೌಟ್ನಷ್ಟು ದೋಸೆ ಹಿಟ್ಟಿನ ಮಿಶ್ರಣ ಪ್ಯಾನ್ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪವಾಗಿ ಹಾಕ್ತಾ ಇದ್ದೀನಿ. ಉತ್ತಪ್ಪಂ ಹಾಕ್ತೀವಲ್ವ ಹಾಗೆ ಹಾಕ್ಕೊತಾ ಇದ್ದೀನಿ. ಮೇಲಿಂದ ಬೀಟ್ರೂಟ್ ತುರಿ ಹಾಗೂ ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಿಮ್ಗಿನ್ನು ಯಾವ್ದು ಇಷ್ಟನೋ ತರಕಾರಿ ಅದು ಕೂಡ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಅದು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಕ್ಯಾರೆಟ್ ಬೀಟ್ರೂಟನ್ನು ಹಾಕಿದ್ದೀನಿ. ಇದು ಮನೆಯಲ್ಲೇ ಮಾಡಿದಂಥ ಪನ್ನೀರ್. ಹಾಲು ಸ್ವಲ್ಪ ಒಡೆದೋಯ್ತು, ಬೆಳಗ್ಗೆ ಸ್ವಲ್ಪನೇ ಇದ್ದಿದ್ದು 1 ಗ್ಲಾಸ್ ಅಷ್ಟು, ಅದರಲ್ಲಿ ಇಷ್ಟು ಪನ್ನೀರ್ ಆಯಿತು. ಒಂದು ಸ್ಪೂನಷ್ಟು ಪನ್ನೀರ್ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಆಯಿಲನ್ನು ಹಾಕಿಬಿಟ್ಟು ಲಿಡ್ಡನ್ನು ಕವರ್ ಮಾಡಿ ಸಿಮ್ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಂಬಿಡೋಣ. ಇದು 2 ಕಡೆ ಬೇಯಬೇಕು ಅಂತೇನಿಲ್ಲ, ಒಂದೇ ಕಡೆ ಬೆಂದರೆ ಸಾಕು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ದೋಸೆ. ಒಂದ್ಸಲ ನೀವು ಇದೇ ಥರ ಟ್ರೈ ಮಾಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನಾನು 1 ನಾಟಿ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ದೋಸೆ ಜೊತೆಗೆ 1 ಸ್ಪೂನಷ್ಟು ಕರ್ಬೇವು ಚಟ್ನಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಓಟ್ಸ್ ಹೆಸರುಬೇಳೆ ದೋಸೆ, 1 ನಾಟಿ ಮೊಟ್ಟೆ, 1 ಸ್ಪೂನಷ್ಟು ಕರ್ಬೇವು ಚಟ್ನಿ ಪುಡಿ, ಜೊತೆಗೆ 1 ಗ್ಲಾಸ್ ಅಷ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ಈಗ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಇವತ್ತು ನಾನು ಪುರಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಹುಡುಗರಿಗೂ ಸೇರಿಸಿ ಪುರಿ ಉಪ್ಪಿಟ್ಟನ್ನು ಮಾಡಿದ್ದೀನಿ. ನಾವು 5 ಜನ ಇದ್ದೀವಲ್ವಾ, ಒಬ್ಬರಿಗೆ 2 ಗ್ಲಾಸ್ ಕಡಲೆಪುರಿ ಥರ 10 ಗ್ಲಾಸ್ ಕಡಲೆಪುರಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ಆಯಿತು. ಈಗ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೇನಿದೆ ಅದು ಈ ರೀತಿಯಾಗಿ ಹಿಂಡಿ ತೆಗೆದಿಡ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಕಡಲೆಕಾಯಿ ಬೀಜ 1 ಟೇಬಲ್ ಸ್ಪೂನ್,
ಅದು ಫ್ರೈ ಆದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, ಇವಿಷ್ಟು ಕೆಂಪಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು 5 ಈರುಳ್ಳಿ ಅಷ್ಟಿದೆ. ಸ್ವಲ್ಪ ಕರಿಬೇವು ಹಾಗೆ ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು. ಇವಿಷ್ಟನ್ನ ಚೆನ್ನಾಗಿ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. 1-2 ಟೇಬಲ್ ಸ್ಪೂನಷ್ಟು ಉರಿಗಡಲೆ ಹಾಗೂ 1 ಸ್ಪೂನಷ್ಟು ಜೀರಿಗೆ, ಇವಿಷ್ಟನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಈಗ ಈರುಳ್ಳಿ ಫ್ರೈ ಆದಮೇಲೆ 1-2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದು ಅದು ಕೂಡ ಹಾಕಿ ಲಿಡ್ಡನ್ನು ಕವರ್ ಮಾಡಿ ಇಟ್ಟಿದ್ದೀನಿ. ಟೊಮೆಟೊ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ. 1/2 ಟೀ ಸ್ಪೂನಷ್ಟು ಅರಿಶಿಣ, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಇದ್ರ ಜೊತೆಗೆ ಕಡಲೆಪುರಿ ಏನು ರೆಡಿ ಮಾಡ್ಕೊಂಡಿದ್ವಿ ಅದು ಕೂಡ ಹಾಕ್ತಾ ಇದ್ದೀನಿ ಒಗ್ಗರಣೆ ಜೊತೆಗೆ. ಇವೆಲ್ಲ ಒಟ್ಟಿಗೆ ಸೇರಿಸಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮಂಡಕ್ಕಿ ಒಗ್ಗರಣೆ ಅಂತ ಕೂಡ ಹೇಳ್ತಾರೆ. ಕೊನೆಯಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಇವಿಷ್ಟನ್ನ ಹಾಕ್ಕೊಳ್ಳೋಣ. ಜೊತೆಗೆ 1 ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಉರಿಗಡ್ಲೆ ಜೀರಿಗೆ ಪುಡಿ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀನಿ. ಮಂಡಕ್ಕಿ ಒಗ್ಗರಣೆ ಅಥವಾ ಪುರಿ ಉಪ್ಪಿಟ್ಟು ಅಂತ ಹೇಳ್ತೀವಿ, ರೆಡಿಯಾಗಿದೆ. ಇದ್ರ ಜೊತೆಗೆ ಒಂದು ಸೂಪರ್ ಆಗಿರುವಂಥ ವೆಜಿಟೇಬಲ್ ಸಾಲಡ್ ಅನ್ನ ಮಾಡ್ಕೊತಾ ಇದ್ದೀನಿ. ಪ್ರತಿದಿನ ನಾವು ಒಂದೊಂದು ಥರ ಡಿಫ್ರೆಂಟ್ ಆಗಿರುವಂಥ ವೆಜಿಟೇಬಲ್ ಸಾಲಡ್ಸ್, ಹಸಿ ತರಕಾರಿಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ಫೇರ್ ಆಗಿ ಚೆನ್ನಾಗಿ ಗ್ಲೋ ಆಗಿ ಬರುತ್ತೆ. ಬ್ರೋಕ್ಲಿಯನ್ನ ಬಳಸ್ಕೊಂಡು ಮಿಕ್ಸ್ಡ್ ವೆಜಿಟೇಬಲ್ ಸಾಲಡ್ ಅನ್ನ ಮಾಡ್ತಾ ಇದ್ದೀನಿ. ಸುಮಾರು 2 ಗ್ಲಾಸ್ ಅಷ್ಟು ನೀರು ಬಿಸಿಯಾಗೋದಕ್ಕೆ ಇಡೋಣ. ಅದರ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೋಕ್ಲಿ ಪೀಸ್ಗಳನ್ನು ಹಾಕ್ತಾ ಇದ್ದೀನಿ. ಬಿಸಿ ನೀರಿಗೆ ಹಾಕಿದ ತಕ್ಷಣ ಸ್ಟವ್ ಅನ್ನ ಆಫ್ ಮಾಡಬೇಕು. ಸುಮಾರು 2-3 ನಿಮಿಷ ಆ ಬಿಸಿ ನೀರಲ್ಲಿ ಅದನ್ನ ಹಾಗೆ ಬಿಟ್ಬಿಡಬೇಕು. ಇದಕ್ಕೆ ನಾಟಿ ಸೌತೆಕಾಯಿ ತಗೊಂಡಿದ್ದೀನಿ. ನಾಟಿ ಸೌತೆಕಾಯಿ ಅಂದ್ರೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿರುತ್ತೆ, ರೆಗ್ಯುಲರ್ ಸೌತೆಕಾಯಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇದಕ್ಕೆ ಮೆಡಿಸಿನಲ್ ಸೌತೆಕಾಯಿ ಅಂತ ಕೂಡ ಹೇಳ್ತಾರೆ. 1 ಸೌತೆಕಾಯಿ ತಗೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದರ ಸಿಪ್ಪೆಯನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ, ಹಾಗಾಗಿ ಇದನ್ನ ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ತರ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಫೈಬರ್ ಹೆಚ್ಚಾಗಿರುತ್ತೆ. ಹಾಗೆ 1 ಕ್ಯಾರೆಟ್ ಅನ್ನ ಸಿಪ್ಪೆ ತೆಗೆದು ವಾಶ್ ಮಾಡಿಕೊಂಡು ಇದನ್ನು ಕೂಡ ಸಣ್ಣಕ್ಕೆ ಉದ್ದಕ್ಕೆ ಸೌತೆಕಾಯಿ ಸೈಜ್ನಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಎಳ್ಳು ಬಿಸಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಎಲ್ಲ ರೆಸಿಪಿಗಳಲ್ಲಿ ಎಳ್ಳು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಹೆಚ್ಚಾಗಿ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಬಳಸ್ತಾನೆ ಇರ್ತೀನಿ. ಇವತ್ತು ಎಳ್ಳು ಬಳಸ್ತಾ ಇದ್ದೀನಿ. 1 ಬೌಲ್ಗೆ ಎಲ್ಲ ತರಕಾರಿಗಳನ್ನು ಹಾಕೊಂಡಿದ್ದೀನಿ. ಸೌತೆಕಾಯಿ, ಕ್ಯಾರೆಟ್, ಬ್ರೋಕ್ಲಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ನಿಂಬೆ ರಸ ಹಾಕ್ತಾ ಇದ್ದೀನಿ. ನಿಂಬೆ ರಸ ಇಲ್ಲ ಅಂತ ಹೇಳಿದ್ರೆ ನೀವು ಆಪಲ್ ಸೈಡರ್ ವೆನಿಗರ್ 1 ಸ್ಪೂನ್ ಅಷ್ಟು ಹಾಕೋಬಹುದು. ಅದು ಕೂಡ ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಕೊನೆಯಲ್ಲಿ ಫ್ರೈ ಮಾಡಿಟ್ಟಿರುವಂತ ಎಳ್ಳು ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ಆದ ವೆಜ್ ಸಾಲಡ್ ಇದು ಹಾಗೇನೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಲಂಚ್ ಪ್ಲೇಟ್ ಅನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸುಮಾರು 2 ಸರ್ವಿಂಗ್ಸ್ ಅಷ್ಟು ಈ ಪುರಿ ಉಪ್ಪಿಟ್ಟನ್ನ ಹಾಕ್ತಾ ಇದ್ದೀನಿ. ನೋಡಿ ನಾನು ಎಷ್ಟು ಸರ್ವ್ ಮಾಡ್ಕೊಂಡಿದ್ದೀನಿ ಅಳತೆ, ಅದನ್ನ ನೀವು ಗಮನಿಸಬಹುದು. ಎಲ್ಲ ಪದಾರ್ಥಗಳನ್ನ ತಿನ್ಬೇಕು, ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಪದಾರ್ಥ ಎಷ್ಟೆಷ್ಟು ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕತೆ. ವೆಜ್ ಸಾಲಡ್ ಏನ್ ಮಾಡಿದ್ವಿ ಅದು ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಇನ್ನೂ ಪ್ರಮಾಣ ಹೆಚ್ಚಿಸ್ಕೋಬಹುದು. 1 ಬೌಲಷ್ಟು ರಾತ್ರಿ ಮಾಡಿದ ಟೊಮೆಟೊ ಸೂಪ್ ಕೂಡ ಇಟ್ಕೊಂಡಿದ್ದೀನಿ. ರಾತ್ರಿ ಡಿನ್ನರ್ಗೆ ವೆಜ್ ಕಾರ್ನ್ ಸೂಪ್ ಅನ್ನ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ 1, ಅದರ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ಳೋಣ. ನೋಡಿ ಈ ಕಾರ್ನ್ ತುಂಬಾನೇ ಕಮ್ಮಿ ಬೆಲೆಗೆ ಸಿಗುತ್ತೆ. 1ಕ್ಕೆ 10 ರೂಪೀಸ್ ಅಷ್ಟೇನೆ. ರಿಲಯನ್ಸ್ ನಲ್ಲಿ, ಡಿಮಾರ್ಟ್ ನಲ್ಲೆಲ್ಲ ಹೋದ್ರೆ ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ. ಕಾರ್ನ್ ತುಂಬಾ ಸುಲಭವಾಗಿ ಬಿಡಿಸಬಹುದು. ಅದು ಹೇಗೆ ಅಂತ ತೋರಿಸ್ತೀನಿ. ಕಾರ್ನ್ಗೆ ಯಾವ್ದಾದ್ರು 1 ಜಾಗದಲ್ಲಿ ಚಾಕುವಿನ ಸಹಾಯದಿಂದ 1 ಲೈನ್ ಅನ್ನ ಬಿಡಿಸ್ಕೊಬೇಕು. 1 ಲೈನ್ ಬಿಡಿಸೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. 1 ಲೈನ್ ಬಿಡಿಸ್ ಆದ್ಮೇಲೆ ನೆಕ್ಸ್ಟ್ ಅದರ ಪಕ್ಕದಲ್ಲಿರುವಂತ ಎಲ್ಲ ಕಾರ್ನ್ ಅನ್ನ ಈಸಿಯಾಗಿ ಬಿಡಿಸ್ಕೋಬಹುದು. ನೋಡಿ ಈ ರೀತಿಯಾಗಿ.
ವೆಜಿಟೇಬಲ್ ಕಾರ್ನ್ ಸೂಪ್ ಮಾಡ್ಕೊಳ್ಳೋದಕ್ಕೆ ಕಾರ್ನ್ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಬೀನ್ಸ್, ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ಕಾರ್ನ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಕಾಲು ಭಾಗದಷ್ಟು ಸ್ವೀಟ್ ಕಾರ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಜೊತೆಗೆ ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಕಾರ್ನ್ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತಲ್ವಾ, ಸ್ವಲ್ಪ ಖಾರ ಸಿಗ್ಲಿ ಅಂತೇಳಿ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಕುಕಿಂಗ್ ಪಾಟ್ ಇಟ್ಟಿದ್ದೀನಿ. 1 ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತ ಬೆಳ್ಳುಳ್ಳಿ, ಈರುಳ್ಳಿಯನ್ನ ಹಾಕಿ ಸ್ವಲ್ಪ ಒಂದು ಅರ್ಧದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೇನೆ ಒಂದು 10 ಬೀನ್ಸ್ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೆ ಕ್ಯಾರೆಟ್ ಒಂದು ಸಣ್ಣದಾಗಿ ಕಟ್ ಮಾಡಿರೋದು, ಸ್ವೀಟ್ ಕಾರ್ನ್ ಇವಿಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಈರುಳ್ಳಿ ಹೂ, ಸ್ಪ್ರಿಂಗ್ ಆನಿಯನ್ಸ್ ಅಂತ ಹೇಳ್ತೀವಲ್ವ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ಇವೆಲ್ಲ ಒಂದ್ಸತಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡ್ಬಿಡೋಣ. ಆಮೇಲೆ ಈ ತರಕಾರಿ ಬೇಯೋಷ್ಟು 1-2-3 ಗ್ಲಾಸ್ ಅಷ್ಟು ನೀರು ಹಾಕಿ ಲಿಡ್ ಅನ್ನ ಕವರ್ ಮಾಡಿಕೊಂಡು ಬೇಯೋದಿಕ್ಕೆ ಇಟ್ಬಿಡೋಣ. ಇದಕ್ಕೆ ಸ್ವಲ್ಪ ಓಟ್ಸ್ ಪೌಡರ್ ಬೇಕು. ಒಂದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಓಟ್ಸ್ ಅನ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮಿಕ್ಸಿಗೆ ಹಾಕಿ ಇದನ್ನ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಕಡೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಇದ್ರ ಜೊತೆಗೆ ಬೇಕಂದ್ರೆ ನೀವು ಮಶ್ರೂಮ್ ಕೂಡ ಹಾಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಬ್ರೋಕ್ಲಿ ಹಾಕೋಬಹುದು. ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಕಾರ್ನ್ ಮತ್ತೆ ಹಸಿಮೆಣಸಿನಕಾಯಿದು, ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೂಪ್ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮತ್ತೊಂದು 2-3 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ ಗಟ್ಟಿ ಬರುತ್ತಲ್ವಾ, ಹಾಗಾಗಿ ಮೊದಲೇನೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಓಟ್ಸ್ ಪೌಡರ್ ಮಾಡ್ಕೊಂಡಿದ್ವಲ್ವಾ 1 ಸ್ಪೂನ್ ಅಷ್ಟು ತಗೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೂಪ್ ಮಾಡುವಾಗ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರು ಎಲ್ಲ ಬಳಸ್ತಾರೆ. ಆದರೆ ನಾನು ಅವೆಲ್ಲ ಬಳಸೋದಿಲ್ಲ. ಹೆಲ್ತಿಯಾಗಿ ಮಾಡ್ತಾ ಇರೋದ್ರಿಂದ ಓಟ್ಸ್ ಪೌಡರನ್ನು ಹಾಕ್ತಾ ಇದ್ದೀನಿ. ಈ ಓಟ್ಸ್ ಪೌಡರ್ ಹಾಕಿರೋ ಉದ್ದೇಶ ಅಂದರೆ ಸೂಪು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಓಟ್ಸ್ ಪೌಡರನ್ನು ಗ್ಲಾಸ್ ಜಾರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಇದರ ರೆಸಿಪಿ ಇನ್ನೂ ಬೇಕಾದಷ್ಟಿದೆ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬರುತ್ತೆ. ಓಟ್ಸ್ ಪೌಡರ್ ಹಾಕಿದ್ಮೇಲೆ ಮತ್ತೊಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಸೂಪ್ನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಇರಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವಾಗೂ ಬೇಡ, ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ. ಈಗ ಸ್ಟವ್ ಅನ್ನು ಆಫ್ ಮಾಡಿದ್ದೀನಿ. ಕಾರ್ನ್ ಸೂಪ್ ರೆಡಿ ಆಗಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನೀಗ ಹೇಳ್ಕೊಟ್ಟಂಗೆ ರೆಸಿಪಿ ಸೇಮ್ ಅದೇ ಥರನೇ ಮಾಡಿ ತುಂಬ ಇಷ್ಟಪಡ್ತೀರಾ ನೀವು. ಈಗಾಗಲೇ ನಾನು ಬೀಟ್ರೂಟ್ ಕ್ಯಾರೆಟ್ ಸೂಪ್, ಟೊಮೆಟೊ ಸೂಪ್ ಮತ್ತು ಇವಾಗ ಕಾರ್ನ್ ಸೂಪ್ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಸೂಪ್ಗಳನ್ನು ಒಂದೊಂದು ದಿವಸ ಟ್ರೈ ಮಾಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಇದಕ್ಕೆ ಮೇಲಿಂದ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. ಇನ್ನೊಂದು ಬೌಲ್ಗೆ ಸೂಪ್ ಪೌಡರ್ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸಿದ್ದೀನಲ್ವಾ, ಟೊಮೆಟೊ ಸೂಪ್ ಮಾಡೋಂಥ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ಸೂಪ್ ಪೌಡರ್ನ ಕೂಡ ಹಾಕ್ಕೊಳ್ಳಿ. ಒಂದು ದೊಡ್ಡ ಬೌಲಷ್ಟು ಸೂಪ್ ಜೊತೆಗೆ ಮಧ್ಯಾಹ್ನ ಮಾಡಿದಂಥ ವೆಜಿಟೇಬಲ್ ಸಾಲಡ್ 1 ಕಪ್ಪಲ್ಲಿ. ಇದಿಷ್ಟು ನನ್ನ ರಾತ್ರಿ ಡಿನ್ನರ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರೋಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.